ಯಾರ್ದು ಮೇಡಮ್ನವರು ಅಂತಂದರೆ ಯಾರು? ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಘನತೆವೆತ್ತ ಜನಪ್ರಿಯ ಮುಖ್ಯಮಂತ್ರಿಗಳು, ಅಪಾರವಾದ ಗೌರವವನ್ನು ಉಳ್ಳಂಥ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಮಾನ್ಯ ಸಿದ್ದರಾಮಯ್ಯನವರು. ಅವರ ಧರ್ಮಪತ್ನಿ, ಆ ಧರ್ಮಪತ್ನಿಯವರ ಹೆಸರು ಶ್ರೀಮತಿ ಪಾರ್ವತಮ್ಮನವರು. ಪಾರ್ವತಮ್ಮನವರು ಕೂಡ ಅಷ್ಟೇ ದೇವನೂರು ಜಾಗದಲ್ಲಿ 3.16 ಎಕರೆಯಷ್ಟು ಜಾಗದ ಒಡತಿಯಾಗಿರ್ತಾರೆ. ಅವ್ರಿಗೆ ಎಲ್ಲಿಂದ ಬಂತು ಆ ಜಾಗ? ಅದು ನಾನು ಹೇಳ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ. ಆದರೆ ಮುಡ ಏನು ಮಾಡುತ್ತೆ? ಮುಡ ಅವರಿಗೆ ಆ ಜಾಗನ ಅತಿಕ್ರಮಿಸ್ಕೊಂಡ್ಬಿಟ್ಟು ಅವರಿಗೆ ಬದಲಿ ನಿವೇಶನ ಕೊಡುತ್ತೆ. ಎಲ್ಲಿ ಕೊಡುತ್ತೆ ಬದಲಿ ನಿವೇಶನ? ಬದಲಿ ನಿವೇಶನ ಎಲ್ಲಿ ಕೊಡುತ್ತೆ? ಬದಲಿ ನಿವೇಶನ ಕೊಡೋದಕ್ಕೆ ಒಂದು ಆರ್ಡರ್ ಪಾಸ್ ಮಾಡುತ್ತೆ. ಮರಿಲಿಂಗಯ್ಯನವರ ಮಗ ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿರವರಿಗೆ ಬೆಂಗಳೂರು ಸಿಟಿ KS ಟೌನ್ 10ನೇ ಕ್ರಾಸ್ 1ನೇ ಮುಖ್ಯ ರಸ್ತೆ ಮನೆ ನಂಬರ್ 117ರಲ್ಲಿ ವಾಸವಾಗಿರುವ ಅವರ ಮಗ ಶ್ರೀ J ದೇವರಾಜುರವರು ನನ್ನ ಧರ್ಮಪತ್ನಿ. ಅವರ ಎಕ್ಸೆಟ್ರಾ. ಇದು ಶುದ್ಧ ಕ್ರಯಪತ್ರ. ಇದು ತಗೊಂಡಿರೋದು, ಇದು ಕ್ರಯಪತ್ರ ಆಯ್ತಾ? ಇದು ಮೊದಲಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಕೈಗೂ ಬರುತ್ತೆ. ಯಾಕೆ? ಅವರು ಶುದ್ಧ ಕ್ರಯಪತ್ರವನ್ನು ಮಾಡ್ಕೊಳ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಯಾರಾಗ್ತಾರೆ? ಪಾರ್ವತಮ್ಮ ಮೇಡಮ್ನವರು ಇದ್ದಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಧರ್ಮಪತ್ನಿ, ಅವರ ಅಣ್ಣ, ಅವರ ಸಹೋದರ. ಅವರಿಂದ ಇದು ಯಾರ ಕೈಗೆ ಬರುತ್ತೆ? ಇದು ಮೇಡಮ್ನವರು ಪಾರ್ವತಮ್ಮನವರ ಕೈಗೆ ಬರುತ್ತೆ. ಗೊತ್ತಾಯ್ತಾ? ಬಹಳ ಸ್ಪಷ್ಟವಾಗಿದೆ ಇಲ್ಲಿ. ಆದೇಶ ಅಂತ ಒಂದಿದೆ ನೋಡಿ. ಆದೇಶ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನನ್ನ ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರದ ನಿರ್ಣಯ 20/11/2020ರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ 25/11/2021ರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಾವಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ UDD OA TTP 2014 ದಿನಾಂಕ 11/2/2015 ಅನ್ವಯ 50-50 ಅನುಪಾತದಲ್ಲಿ ಭೂಮಾಲೀಕರಿಗೆ 38,284 ಚದರ ಅಡಿ ಅಳತೆಗೆ ಸಮನಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ. ನಟೇಶ, ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಮೇಡಮ್ನವರಿಗೆ, ಪಾರ್ವತಿ ಮೇಡಮ್ನವರಿಗೆ 38,284 ಚದರ ಅಡಿ ಜಾಗವನ್ನು ಕೊಟ್ಟಿರೋದು. ಪಾರ್ವತಿ ಮೇಡಮ್ನವರು ಮಾನ್ಯ ಮುಖ್ಯಮಂತ್ರಿಗಳು, ಶ್ರೀಯುತ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರ ಧರ್ಮಪತ್ನಿ. ಯಾರವಾಗ ಮೂಡ ಕಮಿಷನರ್ ಆಗಿರ್ತಾರೆ? ನಟೇಶ್ ಅಂತ. ಹೂ ಇಸ್ ಮಿಸ್ಟರ್ ನಟೇಶ್? ಹಿ ಇಸ್ ಮಿಸ್ಟರ್ ನಟೇಶ್. ಅವ್ರದ್ದು ಸೈನ್ ಬೇರೆ ಇರುತ್ತೆ. ಇದು ಯಾವಾಗಲೂ ಖರೀದಿ ಮಾಡಿದ್ದಂಥ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಏನು ಮಾಡ್ತಾರೆ? 2010ನೇ ಇಸ್ವಿಯಲ್ಲೇನೆ ಪಾರ್ವತಮ್ಮನವರಿಗೆ ಬರೆದು ಕೊಟ್ಟು ಬಿಡ್ತಾರೆ. ದಾನಪತ್ರದ ಮುಖಾಂತರ ಬರೆದು ಕೊಟ್ಟು ಬಿಡ್ತಾರೆ. ಎಕ್ಸಾಕ್ಟ್ಲಿ. ಬೇಡ ನನಗೆ ಇದು 3 ಎಕರೆ 16 ಗುಂಟೆ. ಈ ಜಾಗದ ಮೇಲೆ ಲಿಟಿಗೇಷನ್ ಕೂಡ ಇರುತ್ತೆ. ಯಾವ ಜಾಗ ಅದು? ಇದೇ ದೇವನೂರು ಲೇಔಟ್ ಅಂತ ಇವತ್ತೇನು ಮಾಡಿದ್ದಾರೆ ಆ ಜಾಗ. ಆಯ್ತು ಸ್ವಾಮಿ, ನಂದು ಅಥವಾ ಸುಮ್ಮನೆ ಎಕ್ಸಾಂಪಲ್, ನಂದು ಏನೂ ಇಲ್ಲ ಬಿಡಿ, ನಂದು ಒಂದು ಪೀಸ್ ತುಂಡು ಇಲ್ಲ ಜಾಗ ನನ್ನ ಹೆಸರಿನಾಗೆ, ಅದು ಬೇರೆ ವಿಷಯ. ಸುಮ್ಮನೆ ಎಕ್ಸಾಂಪಲ್ ಅನ್ಕೊಳ್ಳಿ. ನಂದು ಅಲ್ಲಿದೆ, ನಂದು ಅರ್ಧ ಎಕರೆ ಜಾಗ ಇದೆ ಸ್ವಾಮಿ. ಬೇಡ ನನಗೆ, ಅರ್ಧ ಎಕರೆ ಜಾಗ ಬೇಡ ನನಗೆ. ಅದೆಲ್ಲೋ ಅದೇ ಬೆಂಗಳೂರಿನಲ್ಲಿ ಕೆಂಗೇರಿ ದಾಟ್ಕೊಂಡು ಹೋಗ್ತಾ ಇರಬೇಕಲ್ಲದೆ ಗ್ರೇಟರ್ ಬೆಂಗಳೂರಿನಲ್ಲದೆ ನನಗೊಂದು ಚೂರು ಜಯನಗರದಲ್ಲಿ ಸ್ವಲ್ಪ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಪಕ್ಕ ಒಂದು 60/40 ಸೈಟ್ ಕೊಡ್ತೀರಾ ಬಿಡಿಯೋದವರು? ಇದೆಯಾ ನಿಮ್ಮ ಹತ್ರ? ನಂಗೆ ಬೇಡ, ಅದು ಅರ್ಧ ಎಕರೆ ಜಾಗ ಬೇಡ. ಅಯ್ಯೋ ಬೇಡ, ಚೆನ್ನಾಗಿಲ್ಲ ಅದು. ಅದನ್ನು ತಗೊಂಬಿಡಿ ನೀವು ಅದನ್ನು ಲೇಔಟ್ ಮಾಡ್ಕೊಂಬಿಡಿ. ನೀವು ಏನು ಲೇಔಟ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿಯೋದವ್ರು. ಸುಮ್ಮನೆ ಬಿಡಿಯೋದವ್ರಿಗೆ ಹೇಳ್ತಾ ಇದ್ದೀನಿ. ಇದು ಮೂಡೋದಲ್ವ ಕತೆ? ಬಿಡಿಯಾಗ ಒಂಚೂರು ಕಂಪೇರ್ ಮಾಡೋಣ ಇದನ್ನು. ಅಲ್ಲೆಲ್ಲೋ ಇದೆ ನಂದು
ಬ್ಯಾಡ್ರಿ ಸುಮ್ಮನೆ ಹಾಕ್ರಿ, ಅರ್ಧ ಎಕರೆ 1 ಎಕರೆ ಜಾಗ ನಿಜವಾಗ್ಲೂ ಇಲ್ಲ, ಒಂದು ತೊಂಡು ಭೂಮಿನೂ ಇಲ್ಲ, ಅದು ಬೇರೆ ವಿಷಯ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು. ಅಲ್ಲೆಲ್ಲೋ ಇದೆ ಅನ್ಕೊಳ್ಳಿ, ಕೆಂಗೇರಿ ಹತ್ರನೋ ಅದೆಲ್ಲೋ ಆನೆಕಲ್ ಹತ್ರನೋ ಎಲ್ಲೋ ಇದೆ, ಅಥವಾ ಒಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಸೈಡಲ್ಲಿ ಇದೆ ನಂದು, BBMP ವ್ಯಾಪ್ತಿಯಲ್ಲಿದೆ, ಅಥವಾ BDA ವ್ಯಾಪ್ತಿಯಲ್ಲಿದೆ ನಂದು. ಅದನ್ನು ತಗೊಂಬಿಡಿ, ಬ್ಯಾಡ ನನಗೆ, ಬ್ಯಾಡ. ದೊಡ್ಡ ಜಾಗ ತಗೊಂಡ್ಬಿಟ್ಟು ನೀವೇನು ಮಾಡಿ, ನನಗೆ ಸದಾಶಿವನಗರದಲ್ಲಿ ಒಂದು 30-40 ಸೈಟ್ ಕೊಟ್ಬಿಟ್ರಿ, ಬ್ಯಾಡ ಬಿಡ್ರಿ, ಜಯನಗರ ಯಾಕೆ ಕೊಡ್ತೀರಾ? ಈ ಕ್ವೀನ್ಸ್ ರೋಡ್ನಲ್ಲಿ ಒಂದು 60-40 ಕೊಟ್ಬಿಡ್ರಿ ಹೋಗಿ, ಈ ಕನ್ನಿಂಗ್ಯಾಮ್ ರೋಡ್ನಲ್ಲಿ ಕೊಟ್ಬಿಡ್ರಿ ಹೋಗ್ಲಿ ಒಂದು 60-40. ಅದು ದೊಡ್ಡ ಜಾಗ 1 ಎಕರೆ ನೀವೇ ಇಟ್ಕೊಂಬಿಟ್ರಿ, ಕೊಡ್ತೀರಾ? ಮತ್ತು ಅದಂಗೆ ವಿಜಯನಗರದಲ್ಲಿ 14 ನಿವೇಶನ ಸಿಕ್ತು, ಸಮಾನಾಂತರವಾದಂಥ ಜಾಗನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ರು. ಹೌದಾ? ಇದು ಸಮಾನಾಂತರ ಜಾಗನ? ಭಾಳ ಇಂಟ್ರೆಸ್ಟಿಂಗ್. ಇಲ್ಲಿ ಸ್ಥಿರ ಸ್ವತ್ತಿನ ಶುದ್ಧ ಕ್ರಯ ಪತ್ರ ಒಂದು ಕಡೆ 2010ನಲ್ಲಿ ಮೇಡಮ್ ಅವ್ರ ಕೈಗೆ ಬರುತ್ತೆ. ಆದರೆ ಆಮೇಲೆ ಆಗಿದ್ದೇನು, ಏನಾಗುತ್ತೆ ಆಮೇಲೆ? ವಾಟ್ ಹ್ಯಾಪನ್ಸ್ ಲೇಟರ್? ಲೆಟ್ಸ್ ಕೀಪ್ ರೋಲಿಂಗ್. ಬನ್ನಿ, ಇದಾದ ನಂತರದಲ್ಲಿ ಆಗೋದು ಇನ್ನು ಬೇರೆ ಬೇರೆ ವಿಷಯಗಳು. ಇದಾದ ನಂತರದಲ್ಲಿ ನಡೆಯೋದು ಇದು. ಅಲ್ಲಿಂದ ಬರುತ್ತೆ ಸೈಟ್ಗಳು ಇಲ್ಲಿಗೆ ಸಿಗ್ತವೆ. ದೇವನೂರು ಟು ವಿಜಯನಗರ 21 ನಿಮಿಷಗಳ ಕಾರ್ ಪ್ರಯಾಣ, 12ರಿಂದ 13 ಕಿಲೋಮೀಟರ್ಗಳ ದೂರ, ಮೈಸೂರಿನ ಒಳಗಡೆ ಇರುವ ಅತ್ಯಂತ ಅತಿ ಪ್ರಮುಖ ಏರಿಯಾ ವಿಜಯನಗರ 3rd ಬ್ಲಾಕ್, 3rd ಫೇಸ್ ಡಿ ಬ್ಲಾಕ್. ವಿಜಯನಗರ 3rd ಫೇಸ್ ಡಿ ಬ್ಲಾಕ್ 332, 331, 216, 215, 214, 213, 25, 12,068, 12,065, 5,085, 5,103, 10,855, 11,189 ಮತ್ತು 5. ಇದೆಲ್ಲ ಏನು ಗೊತ್ತಾ? 12 into 18 ಅಂತೆಲ್ಲ ಇರೋದು ಏನು ಗೊತ್ತಾ? 12 into 15 ಅಂತೆಲ್ಲ ಇರೋದು ಏನು ಗೊತ್ತಾ? ಇದೆಲ್ಲ ಮೀಟ್ರ್ಗಳು. ಅದನ್ನು ಗುಣಿಸ್ಕೊಳ್ಳಿ, ನಿಮಗೆ ಮೀಟ್ರ್ ಗೊತ್ತಾಗುತ್ತೆ. ಅದನ್ನು ಗುಣಿಸ್ಕೊಳ್ಳಿ, ಮೀಟ್ರ್ ಗೊತ್ತಾಗುತ್ತೆ. ಸುಮ್ಮನೆ ಪಕ್ಕಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಪ್ರಭಾವಿ ರಾಜಕಾರಣಿಗಳ ಕುಟುಂಬಕ್ಕೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಮೀಟ್ರ್ ಇರುತ್ತೆ. ಗೊತ್ತಾಯ್ತಾ? ಅಂದರೆ ದಮ್ಮು ತಾಕತ್ತು ಎಲ್ಲ ಇರುತ್ತೆ. ಯಾವುದೇ ಲಿಟಿಗೇಷನ್ ಲ್ಯಾಂಡ್ ಆಗಿರ್ಬೋದು, ಅದು ದೇವನೂರು ಆಗಿರ್ಬೋದು, ಸಾತ್ನೂರು ಆಗಿರ್ಬೋದು, ಅಥವಾ ಅದು ಬನ್ನೂರು ಆಗಿರ್ಬೋದು, ಅದು ಎಲ್ಲೇ ಆಗಿರ್ಬೋದು. ಸಾತ್ನೂರು ಮುಡಕ್ಕೆ ಬರಲ್ಲ ಬಿಡಿ, ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಎಲ್ಲೇ ಆಗಿರ್ಬೋದು, ವೇರ್ ಎವರ್ ಇಟ್ ಕುಡ್ ಬಿ ಸರ್. ಪ್ರಭಾವಿ ರಾಜಕಾರಣಿಗಳ ಕುಟುಂಬಕ್ಕೆ ಇದನ್ನೆಲ್ಲ ಅರಗಿಸ್ಕೊಳ್ಳುವಂಥ ತಾಕತ್ತಿರುತ್ತೆ ಎಲ್ಲನೂ. ಅದಕ್ಕೋಸ್ಕರ ತಗೊಂಬನ್ನಿ ಲಿಟಿಗೇಷನ್ ಜಮೀನ ಕೊಡ್ತೀವಿ ನಿಮಗೆ ನಾವು ಬೇರೆ ಕಡೆ ಸೈಟಾ. ಇದು ಮುಡಾದವರ ಕಾಯ್ದೆ. ಅದು 50-50 ಅಂತ. ಏನು 50-50 ನಾಟಕ ಮಾಡ್ತೀರೇನ್ರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.